ಕನ್ನಡಿಗರ ಕಣ್ಮಣಿ ಯುವ ಮುಖಂಡ ಸನ್ನಿ ಮಹಾರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಿಜಯ ಮಹಾಂತೇಶ ಶ್ರೀಗಳ ಜಯಂತಿ. ಸೇವಾ ನಿವೃತ್ತಿ ಹೊಂದಿದ ಯೋಧ ವಿಜಯ್ ಕುಮಾರ್ ಪಟ್ಟಿಯವರಿಗೆ ಆಗಸ್ಟ್ 2ರಂದು ಭವ್ಯ ಸ್ವಾಗತ, ಅಭಿನಂದನಾ ಸಮಾರಂಭ ರವೀಂದ್ರನಾಥ್ ಪಟ್ಟಿ. ಆಗಸ್ಟ್ 4ರಂದು ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ, ಭಾವಚಿತ್ರ ಮೆರವಣಿಗೆ ಬಸವರಾಜ್ ಹರವಿ. ಜೆಸ್ಕಾಂ ಹೊರಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ನೀಡಲು ಆಗ್ರಹಿಸಿ ಪ್ರತಿಭಟನೆ. ವಾರ್ಡ್ ನಂಬರ್ 2ರ ಪದ್ಮಾವತಿ ಕಾಲೋನಿಯ ಅಲೆಮಾರಿ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಒತ್ತಾಯ. ಸನ್ನಿ ಮಹಾರಾಜರ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪುಸ್ತಕ, ಬ್ಯಾಗ್ ವಿತರಣೆ, ಮೆಗಾ ರಕ್ತದಾನ ಶಿಬಿರ ಆಯೋಜನೆ. ಮತ್ತು ಭಂಗಿಕುಂಟದಲ್ಲಿ ಪೂಜಾ ಅಂಗಡಿ ಸುಟ್ಟು ಭಸ್ಮ, 30 ಲಕ್ಷಕ್ಕೂ ಅಧಿಕ ಹಾನಿ. ಕಳೆದ 24 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಯೋಧನಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿ ಆಗಸ್ಟ್ 2ರಂದು ನಗರಕ್ಕೆ ಆಗಮಿಸುತ್ತಿರುವ ನಿವೃತ್ತ ಯೋಧ ವಿಜಯ್ ಕುಮಾರ್ ಪಟ್ಟಿ ಇವರಿಗೆ ಭವ್ಯ ಸ್ವಾಗತ ಮೆರವಣಿಗೆ ನಡೆಸಿ ಅಭಿನಂದಿಸಲಾಗುತ್ತದೆ ಎಂದು ಡಿಎಸ್ಎಸ್ ಮುಖಂಡ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಶನಿವಾರದಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ಹಾಗೂ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಮಹಂತ ಶಿವಯೋಗಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಲಕ್ಷಾಂತರ ಜನರು ವಿವಿಧ ರೀತಿಯ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಕಾಲೇಜಿನ ಹಂತದಲ್ಲಿಯೇ ಮಾದಕ ವ್ಯಸನಕ್ಕೆ ಬಲಿಯಾದ ಯುವಕರು ಅದರಿಂದ ಹೊರಬರಲಾರದೆ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ದೇಶದ ಭವಿಷ್ಯ ರೂಪಿಸಬೇಕಾದ ಯುವ ಸಮೂಹ ಮೋಜಿಗಾಗಿ ಮಾದಕ ವ್ಯಸನಿಗಳಾಗುತ್ತಿರುವುದು ವಿಷಾದನೀಯ ಎಂದರು. ಪದವಿ ಕಾಲೇಜಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅರ್ಥಪೂರ್ಣವಾಗಿದೆ. ಈಗಿನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಉತ್ತಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ತಂದೆ ತಾಯಿಯರ ಆಸೆಗಳನ್ನು ಈಡೇರಿಸಲು ವಿಫಲರಾಗುತ್ತಿದ್ದಾರೆ. ಮಹಂತ ಶಿವಯೋಗಿಗಳು ಮಹಂತ ಜೋಳಿಗೆಯನ್ನು ಸ್ಥಾಪಿಸಿ ಸಮಾಜದಲ್ಲಿ ಅನೇಕ ಕುಟುಂಬಗಳನ್ನು ದುಶ್ಚಟಗಳಿಂದ ಹೊರತಂದರು. ಅವರ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು. ಡ್ರಗ್ಸ್ ಮುಕ್ತ ರಾಜ್ಯಕ್ಕಾಗಿ ಆಪರೇಷನ್ ರೈಸಿ ಈಗಾಗಲೇ ಸರ್ಕಾರದಿಂದ ಪ್ರಾರಂಭವಾಗಿದೆ. ಸಾರ್ವಜನಿಕರಿಗೆ ಡ್ರಗ್ಸ್ ಕುರಿತು ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವ ಮೂಲಕ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಎಲ್ಲರೂ ಸಹಕರಿಸಬೇಕು. ಅಲ್ಲದೆ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಅತ್ಯಂತ ಶ್ರದ್ಧೆಯಿಂದ ಚೆನ್ನಾಗಿ ಓದಿ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಧೂಮಪಾನ, ಮದ್ಯಪಾನ, ವ್ಯಸನಗಳಿಂದ ದೂರವಿದ್ದು ನನ್ನ ಸುತ್ತಮುತ್ತಲಿನ ಸ್ನೇಹಿತರು ಇಂಥ ಕೆಟ್ಟ ವ್ಯಸನಗಳಿಗೆ ಬಲಿಯಾಗಲು ಸಹ ಇವುಗಳಿಂದ ಮುಕ್ತಗೊಳಿಸಿ ಭಾರತವನ್ನ ವ್ಯಸನ ಮುಕ್ತ ಭಾರತವನ್ನಾಗಿ ಮಾಡಲು ನಾವುಗಳು ಈ ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡುತ್ತೇವೆಂದು ಈ ಮೂಲಕ ನಾವು ದಿನಾಚರಣೆಯ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇವೆ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಅವರು ಯಶಸ್ವಿಯಾಗಿ ಲಕ್ಷಾಂತರ ಕುಟುಂಬಗಳನ್ನ ಅವರು ಈ ದುಶ್ಚಟದಿಂದ ಹೊರಗೆ ಬರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಸ್ವಾಮೀಜಿಗಳು. ಅವರ ಒಂದು ಹುಟ್ಟಿನ ಅಂದ್ರೆ ಹುಟ್ಟದ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ವ್ಯಸನ ಮುಕ್ತ ದಿನಾಚರಣೆ ಅಂತ ಹೇಳಿ ನಾವು ಆಚರಣೆ ಮಾಡ್ತೇವೆ. ಸೊ ಇದೇ ರೀಸೆಂಟ್ಲಿ ಕರ್ನಾಟಕ ಸರ್ಕಾರ ಕೂಡ ಆಪರೇಷನ್ ರೈಸ್ ಅಂತ ಒಂದು ಕಾರ್ಯಕ್ರಮ ತಗೊಂಡಿದೆ. ಈ ಡ್ರಗ್ಸ್ ಅಡಿಕ್ಷನ್ಸ್ ಎಲ್ಲ ಬಿಡಬೇಕು ಅಂತ ಹೇಳಿದ್ರೆ ಆಪರೇಷನ್ ರೈಸ್ ಈಗ ಶುರು ಆಗಿದೆ. ಅದು ಆಪರೇಷನ್ ರೈಸ್ ಅಂತಂದ್ರೆ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಬಿಟ್ವೀನ್ ಹೋಮ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸು, ರೆವೆನ್ಯೂ, ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕೋಆರ್ಡಿನೇಟೆಡ್ ಎಫರ್ಟ್ ಹಾಕಿ ರೈಸ್ ಅಂದ್ರೆ ಏನು RISC. ಸೊ ಇದು ಅಬ್ರಿಗೇಷನ್ ಇದೆ. ಸೊ ಅಬ್ರಿಗೇಷನ್ ಪ್ರಕಾರ ಏನು ಅಂತ ಹೇಳಿದ್ರೆ ನಾವು ವಿ ಶುಡ್ ಅವರಿಗೆ
ರೈಸ್ ಅಲ್ಲಿ ಆರ್ ಇಸ್ ಫಾರ್ ರೆಫ್ಯೂಸ್, ಸೇ ನೋ ಟು ಡ್ರಗ್ಸ್ ಅಂಡ್ ರೆಸಿಸ್ಟ್ ಪೀರ್ ಪ್ರೆಷರ್ ಅಂತ. ಸೇ ನೋ ಟು ಡ್ರಗ್ಸ್ ಅಂಡ್ ರೆಫ್ಯೂಸ್ ಪೀರ್ ಪ್ರೆಷರ್. ಐ ಅಂತ ಹೇಳಿದ್ರೆ ಇನ್ಫಾರ್ಮ್, ರಿಪೋರ್ಟ್ ಡ್ರಗ್ ಪೆಡಲಿಂಗ್ ಅಂಡ್ ಟ್ರಾಫಿಕಿಂಗ್ ಟು ದ ಪೊಲೀಸ್ ಥ್ರೂ ಹೆಲ್ಪ್ ಲೈನ್ಸ್ ಅಂಡ್ ಟಿಪ್ ಆಫ್ಸ್. ಅಂದ್ರೆ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಈ ಡ್ರಗ್ ಮತ್ತೊಂದು ಏನಾದರೂ ಮಾಹಿತಿ ಸಿಕ್ತು ಅಂತ ಹೇಳಿದ್ರೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ. ಎಸ್ ಅಂತ ಹೇಳಿದ್ರೆ ಸಪೋರ್ಟ್, ಸೊ ಹೆಲ್ಪ್ ಪರ್ಸನ್ಸ್ ಅಫೆಕ್ಟೆಡ್ ಬೈ ಡ್ರಗ್ ಅಡಿಕ್ಷನ್ ಬೈ ಕೌನ್ಸಿಲಿಂಗ್, ಟ್ರೀಟ್ಮೆಂಟ್ ಅಂಡ್ ರಿಹ್ಯಾಬಿಲಿಟೇಷನ್ ವಿದೌಟ್ ಸ್ಟಿಗ್ಮಾ. ಇ ಅಂತ ಹೇಳಿದ್ರೆ ಎಂಪವರ್, build drug-free communities by involving families, educational institutions, local bodies and citizens. So ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಶೇಷವಾದಂಥ ಕಾರ್ಯಕ್ರಮ. ಇದು ಮುಂದಿನ ದಿನದಲ್ಲಿ ಪೊಲೀಸ್ ಇಲಾಖೆಯಿಂದ ಮತ್ತು ರೆವಿನ್ಯೂ ಇಲಾಖೆಯಿಂದ ಮಂತ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಈ ಅವೇರ್ನೆಸ್ ಕಾರ್ಯಕ್ರಮಗಳು ನಡೀತದೆ. ಸೊ ರೈಸ್ ಮುಖಾಂತರ 2028 ಒಳಗಡೆ ನಮ್ಮ ರಾಜ್ಯವನ್ನು ಕೂಡ ನಾವು ಡ್ರಗ್ ಅಡಿಕ್ಷನ್ ಫ್ರೀ ಸ್ಟೇಟ್ ಅಂತ ಹೇಳಿ ಮಾಡಬೇಕಂತ ಹೇಳಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಅದೇ ಬರುತ್ತೆ. ಸೊ ಹಾಗಾಗಿ ಇವತ್ತು ಮಹಾಂತ ಶಿವಯೋಗಿಗಳ ಒಂದು ಏನು ಅತ್ಯಂತ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ನಾವು ಶಿವಯೋಗಿಗಳು ಮಠಾಧೀಶರು ಅಂತ ಹೇಳಿದ್ರೆ ಅವರ ಜೋಳಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋಗಿ ದವಸ ಧಾನ್ಯಗಳನ್ನ ದಾನದ ರೂಪದಲ್ಲಿ ತಗೊಂಡು ಬಂದು ಶಾಲೆ ಕಾಲೇಜುಗಳನ್ನ ನಡೆಸುವಂತ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿರ್ತೇವೆ. ಆದರೆ ಮಹಾಂತ ಶಿವಯೋಗಿಗಳು ಮಹಾಂತ ಜೋಳಿಗೆ ಅಂತ ಹೇಳಿ 1975ರಲ್ಲಿ ಆ ಕಾರ್ಯಕ್ರಮವನ್ನ ಶುರು ಮಾಡ್ತಾರೆ. ಅದು ಶುರು ಮಾಡಲಿಕ್ಕೆ ಒಂದು ಕಾರಣ ಇದೆ. ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ನಮ್ಮ ಸಹಾಯಕ ನಿರ್ದೇಶಕರು ಸುರೇಶ್ ಅವರು ಮಾತಾಡ್ತಾ ಹೇಳಿದರು, ಮಹಾಂತ ಶಿವಯೋಗಿಗಳು ತಮ್ಮ ಆಶ್ರಮದ ಒಂದು ಸನ್ನಿವೇಶ, ಆಶ್ರಮದಲ್ಲಿ ಇರುವಂತಹ ಸನ್ನಿವೇಶದಲ್ಲಿ ಒಂದು ವಿಷಯದ ಗೊತ್ತಾಗ್ತದೆ. ಒಬ್ರು ದುಶ್ಚಟದಿಂದ ಮರಣ ಹೊಂದಿದ್ದಾರೆ. ಆ ದುಃಖತಪ್ತ ಕುಟುಂಬಕ್ಕೆ ಒಂದಿಷ್ಟು ಸಾಂತ್ವನ ಹೇಳಬೇಕು ಅಂತ ಹೇಳಿದಾಗ ಆ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋಗಿ ನೋಡಿದಾಗ ಆ ಕುಟುಂಬದ ಮುಖ್ಯಸ್ಥರು ಕುಡಿತದ ಚಟದಿಂದ ಅವರು ಮರಣ ಹೊಂದಿರ್ತಾರೆ. ಆ ಮರಣ ಹೊಂದದಂತ ಪರಿಸ್ಥಿತಿನಲ್ಲಿ ಅವರ ಹೆಂಡತಿ ಮತ್ತು ಮಕ್ಕಳು ಅವರು ಏನು ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಅವರಿಗೆ ಬಹಳಷ್ಟು ಬೇಜಾರಾಗುತ್ತೆ. ಆಮೇಲೆ ಅವರು ಇದು ಒಂದೇ ಕುಟುಂಬದ್ದು ಈ ಸಮಸ್ಯೆ ಅಲ್ಲ, ಇದು ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಕುಟುಂಬಗಳಲ್ಲೂ ಕೂಡ ಈ ದುಶ್ಚಟಗಳ ಒಂದು ಏನು ಆ ವ್ಯಕ್ತಿಗಳು ದುಶ್ಚಟಕ್ಕೆ ಬಲಿಯಾಗಿ ಕುಟುಂಬಗಳೇ ನಾಶ ಆಗ್ತವೆ ಮತ್ತು ಕುಟುಂಬಸ್ಥರಿಗೆ ಪರ್ಮನೆಂಟ್ ಆಗಿ ಒಂದು ಮೇಲೆ ಬರಲಿಕ್ಕೆ ಆಗಲಾದಂತ ಒಂದು ಡ್ಯಾಮೇಜ್ ಆಗ್ತದೆ ಅಂತ ತಿಳ್ಕೊಂಡು ಮಹಾಂತ ಜೋಳಿಗೆ ಅಂತ ಮಾಡ್ತಾರೆ. ಮಹಾಂತ ಜೋಳಿಗೆ ಕಾರ್ಯಕ್ರಮವನ್ನ ಮಾಡಿ ಅವರು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ರಾಷ್ಟ್ರಗಳಲ್ಲಿ ಕೂಡ ಈ ಮಹಾಂತ ಜೋಳಿಗೆ ಮುಖಾಂತರ ದುಶ್ಚಟಗಳನ್ನ ನೀವೇನೇ ಇದ್ರೂ ಕೂಡ ಅದನ್ನ ನಿರ್ಧಾರ ಮಾಡಿ ಅವನ್ನ ಬಿಡಬೇಕು ಅಂತ ಹೇಳಿದ್ರೆ ಈ ಜೋಳಿಗೆಗೆ ನಿಮ್ಮ ದುಶ್ಚಟಗಳನ್ನ ಹಾಕಿ ಅನ್ನುವಂಥ ಒಂದು ಕಾರ್ಯಕ್ರಮದ ಮುಖಾಂತರ ಲಕ್ಷಾಂತರ ಕುಟುಂಬಗಳಿಗೆ ಅವರು ದುಶ್ಚಟ ಬಿಡಿಸಲಿಕ್ಕೆ ತಮ್ಮದೇ ಆದಂತ ವಿಶೇಷ ಕಾರ್ಯಕ್ರಮಗಳನ್ನ ಹಾಕೊಂಡು ಅದರಲ್ಲಿ ನಮ್ಮ ಮೇಲೆ ಯಾರೆಲ್ಲ ಅವಲಂಬಿತರಾಗಿದ್ದಾರೆ ಅವರನ್ನೆಲ್ಲ ನೆನೆಸ್ಕೊಂಡು ನಾವು ಯಾವುದೇ ದುಶ್ಚಟಗಳಿಗೆ ಬಲಿ ಆಗ್ದೇನೆ ನಮ್ಮ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಈಗ ಹಲವಾರು ಎಕ್ಸಾಮ್ಗಳನ್ನ ಕೂಡ ಕರೆದಿದ್ದಾರೆ. ಯಾರು ಫೈನಲ್ ಇಯರ್ಸ್ ಇದ್ದೀರಿ, ಯಾರು ಎಲಿಜಿಬಲ್ ಇದ್ದೀರಿ, ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಬೇರೆ ಬೇರೆ ಎಕ್ಸಾಮ್ಗಳನ್ನ ಪ್ರಿಪೇರ್ ಮಾಡಿ ನಮ್ಗೆಲ್ಲರಿಗೂ ಕೂಡ ಯಶಸ್ಸು ಸಿಗಲಿ ಅಂತ ಇದೇ ಸಂದರ್ಭದಲ್ಲಿ ಹಾರೈಸಿ ಇವತ್ತು ಈ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ವಂದಿಸಿ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್, ಮಾಧ್ಯಮದ ಸ್ನೇಹಿತರು ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ನಂತರ ಉಪನ್ಯಾಸಕರಾಗಿ ಮನೋವೈದ್ಯರಾದ ಡಾಕ್ಟರ್ ವಿ.ಎ. ಮಾಲಿಪಾಟೀಲ್ ಅವರು ಮಾತನಾಡಿ, ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನವು ಬಹಳಷ್ಟು ಮಹತ್ವಪೂರ್ಣವಾಗಿದ್ದು, ಜೀವನದಲ್ಲಿ ಅವರ ಮಹಾಂತ ಜೋಳಿಗೆ ದುಶ್ಚಟಗಳ ಭಿಕ್ಷೆ ಎನ್ನುವಂತೆ ಪ್ರತಿಯೊಬ್ಬರು ಇವರ ರೀತಿಯ ಜೀವನವನ್ನು ನಡೆಸಿದರೆ ಯುವ ಜನತೆಯು ವ್ಯಸನಗಳಿಂದ ಮುಕ್ತರಾಗಿ ಒಳ್ಳೆಯ ಜೀವನವನ್ನು ನಡೆಸಲು ಅನುಕೂಲವಾಗುತ್ತದೆ ಎಂದರು. ಇದಕ್ಕೂ ಮುಂಚೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ಜಿ ಅವರು ಪ್ರಾಸ್ತಾವಿಕ
ಪ್ರಾಸ್ತಾವಿಕವಾಗಿ ಮಾತನಾಡಿ, ಮದ್ಯಪಾನ, ಗುಟ್ಕಾ, ತಂಬಾಕು, ಮಾದಕ ದ್ರವ್ಯಗಳು ಇಂದು ಹಳ್ಳಿಗಳಿಗೂ ನುಗ್ಗಿವೆ. ಯುವಕರು ಅವಕ್ಕೆ ದಾಸರಾಗಿ ದಾರಿ ತಪ್ಪುತ್ತಿದ್ದಾರೆ. ಒಂದು ಕುಟುಂಬದ ಒಬ್ಬ ವ್ಯಕ್ತಿ ವ್ಯಸನಿಯಾದರೆ ಆ ಇಡೀ ಕುಟುಂಬವೇ ನಾಶವಾಗುತ್ತದೆ, ಆರ್ಥಿಕವಾಗಿ ದಿವಾಳಿಯಾಗುತ್ತದೆ, ಸಾಮಾಜಿಕವಾಗಿ ಅವಮಾನಕ್ಕೆ ಒಳಗಾಗುತ್ತದೆ. ಈ ಸತ್ಯವನ್ನು ಶ್ರೀಗಳು ಅರಿತು ವ್ಯಸನ ಮುಕ್ತ ಸಮಾಜಕ್ಕಾಗಿ ಶ್ರಮಿಸಿದ್ದರು. ಅವರು ತಮ್ಮ ಇಡೀ ಬದುಕನ್ನು ವ್ಯಸನ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಮುಡಿಪಾಗಿಟ್ಟರು ಎಂದರು. ಶ್ರೀಗಳು ಹಗಲು ಇರಳು ಎನ್ನದೇ ಹಳ್ಳಿಗಳಿಗೆ ತೆರಳಿ ವ್ಯಸನ ಮುಕ್ತ ಕುರಿತು ಜಾಗೃತಿ ಮೂಡಿಸುತ್ತಿದ್ದರು. ಯುವಕರು ಈ ದೇಶದ ಆಸ್ತಿ, ಈ ನಾಡಿನ ಭವಿಷ್ಯ. ಯುವಕರು ಹಾಳಾದರೆ ದೇಶವೇ ಹಾಳಾಗುತ್ತದೆ ಎಂಬ ಕಳಕಳಿ ಅವರ ಮಾತಿನಲ್ಲಿ ಇರುತ್ತಿತ್ತು. ಇದಕ್ಕಾಗಿ ಅವರು ಅನೇಕ ಶಿಬಿರಗಳನ್ನು, ಚಿಂತನ ಮಂಥನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದರು. ವ್ಯಸನಕ್ಕೆ ಬಿದ್ದ ಯುವಕರನ್ನು ಕರೆತಂದು ಅವರೊಂದಿಗೆ ಆಪ್ತ ಸಮಾಲೋಚನೆ ಮಾಡಿ ಅವರಿಗೆ ಯೋಗ, ಧ್ಯಾನ, ಕಾಯಕದ ಮಹತ್ವವನ್ನು ತಿಳಿಸಿ ಮತ್ತೆ ಸರಿದಾರಿಗೆ ತರುವ ಕೆಲಸವನ್ನು ಅವರು ಮಾಡಿದ್ದರು. ಅದರಿಂದಾಗಿ ಸಾವಿರಾರು ಕುಟುಂಬಗಳು ಮತ್ತೆ ಬೆಳಕು ಕಂಡಿವೆ ಎಂದರು. ಸೊಸೈಟಿ ತಂದೆ ತಾಯಿಗಳು ಏನು ಎದಕ್ಕೆ ನಡೆಸಿದ್ದಾರೆ, ನಾವೇನು ಮಾಡಬೇಕು, ಅವ್ರಿಗೆ ಏನು ಸೇವೆ ಸಲ್ಲಿಸಬೇಕು, ಇದೆಲ್ಲ ಮಾತಾಡ್ತಿದ್ದಾರೆ. ಮೊಬೈಲ್ ಇಟ್ಕೊಂಡು ಬಂದರೆ ಇಡೀ ಜಗತ್ತನ್ನೇ ನಮ್ಮ ಅಂಗೈಯಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ಹೌದಾ? ಸೊ ಹೀಗಾಗಿ ನಮ್ಮ ಯುವ ಶಕ್ತಿ ತೊಂದರೆಗೊಳಗಾಗುತ್ತದೆ, ಅದನ್ನು ಎಚ್ಚರಿಸೋದು ನಮ್ಮೆಲ್ಲರ ಕರ್ತವ್ಯ. ಇನ್ನು ಮಾದಕ ವಸ್ತುಗಳು ಯಾವುವು? ಏನದು ಮಾದಕ ವಸ್ತುಗಳು ಅಂದರೆ ಅದರಲ್ಲಿ ಮುಖ್ಯವಾದದ್ದು ಮದ್ಯಪಾನ. ಆಲ್ಕೋಹಾಲ್ ಅಂತ ಏನು ಹೇಳ್ತೇವಲ್ಲ, ಆ ಆಲ್ಕೋಹಾಲ್, ಬೀರು, ಬ್ರ್ಯಾಂಡಿ, ವಿಸ್ಕಿ, ಜೆಂಡ, ದರ ಇವೆಲ್ಲ ಇದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಈ ಮದ್ಯಪಾನ ಜಾಸ್ತಿ ಆಗಿದೆ. ಮತ್ತು ತಂಬಾಕು ಮತ್ತು ತಂಬಾಕಿನಿಂದ ಒಳಗೊಂಡಂಥ ಪದಾರ್ಥಗಳೇನು, ಗುಟ್ಕಾ ಇರ್ಬೋದು ಅಥವಾ ಜರ್ದ ಇರ್ಬೋದು, ಸಿಗರೇಟು, ಬೀಡಿ, ಇವನು ದುಶ್ಚಟಗಳಿಗೆ ಬಲಿಯಾಗಲು ಸಹಾಯ ಮಾಡ್ತಾರೆ. ಇನ್ನು ಗಾಂಜಾ ಮತ್ತು ಬಾಂಬ್, ಮತ್ತು ಇನ್ನೊಂದು ಏನಂದ್ರೆ ಕೋಕಿಯೈಡ್ ಅಂತ ಹೇಳ್ತೀವಿ ನಾವು. ಎಮರ್ಜೆನ್ಸಿಯಲ್ಲಿ ಕೆಲವು ನಾರ್ಕೋಟಿಕ್ ಇಂಜೆಕ್ಷನ್ಸ್ ಅಂತ ಕೊಡ್ತೇವೆ. ತೀವ್ರ ನೋವಿದ್ದಾಗ ಕೆಲವು ಇಂಜೆಕ್ಷನ್ ಕೊಡ್ತೇವೆ, ಮಾರ್ಫಿನ್, ಕೋಟ್ಲಿನ್ ಅಂತ ಹೇಳಿ. ಈ ಆಸ್ಪತ್ರೆಯ ಒಂದು ಸಹಯೋಗ ಯಾರಿಗಿರ್ತದಲ್ಲ ಅವರಲ್ಲಿ ಈ ಒಂದು ಅಡಿಕ್ಷನ್ ಜಾಸ್ತಿ ಇದೆ. ಅದು ಅಡಿಕ್ಟಿಂಗ್ ನಾರ್ಕೋಟಿಕ್ ಅನಾಲಿಸಿಸ್. ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಯಂಕಣ್ಣ, ಸಂಯೋಜನಾಧಿಕಾರಿ ಡಾಕ್ಟರ್ ಮಹಂತೇಶ್ ಅಂಗಡಿ, ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಇದ್ದರು. ಉಪನ್ಯಾಸಕರಾದ ಶಿವರಾಜ್ ಕೊಪ್ಪರ ಸ್ವಾಗತಿಸಿದರು. ವಂದನೆಯನ್ನು ಉಪನ್ಯಾಸಕರಾದ ಸುಭಾಷ್ ಚಂದ್ರ ಪಾಟೀಲ್ ಹಾಗೂ ನಿರೂಪಣೆಯನ್ನು ಡಾಕ್ಟರ್ ದಂಡಪ್ಪ ಬೀರಾದರ ಮಾಡಿದರು. ಮದ್ಯ ಹಾಗೂ ಮಾದಕ ವಸ್ತುಗಳ ಸೇವನೆಯಿಂದ ಅನೇಕ ಕುಟುಂಬಗಳು ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಎಲ್ಲರೂ ವ್ಯಸನ ಮುಕ್ತ ಸಮಾಜ ಕಟ್ಟಲು ಪಣ ತೊಡಬೇಕು ಎಂದು ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 2002ರಲ್ಲಿ ಸೇನೆ ಸೇರ್ಪಡೆಯಾದ ವಿಜಯ್ ಕುಮಾರ್ ಪಟ್ಟಿಯವರು 2026 ಏಪ್ರಿಲ್ 30ರಂದು ಸೇವಾ ನಿವೃತ್ತಿ ಹೊಂದಿದ್ದಾರೆ. ರಾಷ್ಟ್ರೀಯ ಭದ್ರತಾ ಪಡೆ, ಪ್ಯಾರಾ ಸ್ಪೆಷಲ್ ಫೋರ್ಸ್ ಅಧಿಕಾರಿಗಳ ತರಬೇತಿ ಅಕಾಡೆಮಿ ಗಯಾ, ಇಎಂಇ ಸೆಂಟರ್ ಭೂಪಾಲ್, ಸಿಯಾಚಿನ್, ಜಮ್ಮು ಕಾಶ್ಮೀರ್, ಅಸ್ಸಾಂ ಸೇರಿದಂತೆ ದೇಶದ ವಿವಿಧೆಡೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಮೂಲ್ಯ ಸೇವೆ ನೀಡಿದ್ದಾರೆ. ಆಗಸ್ಟ್ 2ರಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬೆಳಿಗ್ಗೆ 10:30 ಮೆರವಣಿಗೆ ರಾಯಲ್ ಪೋರ್ಟ್ ವರೆಗೆ ನಡೆಸಲಾಗುತ್ತದೆ. ತೆರೆದ ಜೀಪ್ನಲ್ಲಿ ಮೆರವಣಿಗೆ ನಡೆಸಿ ಅಭಿನಂದನಾ ಕಾರ್ಯಕ್ರಮ ನಡೆಸಲಾಗುತ್ತದೆ. ಮಾಜಿ ಯೋಧರ ಸಂಘದ ಅಧ್ಯಕ್ಷ ಚನ್ನಾರೆಡ್ಡಿಯವರು ಪುಷ್ಪಮಾಲೆ ಹಾಕುವ ಮೂಲಕ ಸ್ವಾಗತಿಸಲಿದ್ದಾರೆ. ಮಧ್ಯಾಹ್ನ 12:30 ಅಭಿನಂದನಾ ಸಮಾರಂಭ ನಡೆಯಲಿದ್ದು, ಸಂಘ ಸಂಸ್ಥೆಗಳು, ಯುವಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಾಜಿ ಬಾಬು ಇವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ನರಸಿಂಹ ನಲಾಳ್ ಇವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ಪರಶುರಾಮ್, ಪುಷ್ಪರಾಜ್, ತಮ್ಮಣ್ಣ ವಕೀಲರು ಮತ್ತು ರಾಜು ಪಟ್ಟಿ, ಇತರೆ ಭಾರತ ಸಾರಥಿ ಮತ್ತು ನಮ್ಮ ರಾಮಕೃಷ್ಣ ಅವರು ಇಷ್ಟು ಜನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರನ್ನು ಉದ್ದೇಶಿಸಿ ರವೀಂದ್ರನಾಥ್ ಪಟ್ಟಿ ಅವರು ಮಾತಾಡಬೇಕು. ಎಲ್ಲ ಆತ್ಮೀಯ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನನ್ನ ಸಹೋದರ ಮತ್ತು ಪಟ್ಟಿ ಕುಟುಂಬದ ನಮ್ಮ ತಮ್ಮ ಒಂದು ಸದಸ್ಯರು ನಿವೃತ್ತಿಯಲ್ಲಿ ವಿಜಯ್ ಕುಮಾರ್ ಪಟ್ಟಿ ಅವರು ದಿನಾಂಕ ಅವರು 2002ರಿಂದ 2026ವರೆಗೆ ಸುಮಾರು 24 ವರ್ಷದವರೆಗೆ
ಇದರಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡಿ ವಿಜಯ ಸಾಧಿಸಿದ್ದಾರೆ. ಅಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿ ಅವರು ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಮೊನ್ನೆ 30ನೇ ತಾರೀಕಿಗೆ ಅವರು ನಿವೃತ್ತಿ ಹೊಂದು ನಾಳೆ ರಾಯಚೂರಿಗೆ ಆಗಮಿಸಿದ್ದಾರೆ. ರಾಯಚೂರಿಗೆ ಆಗಮಿಸುವ ಸಂಬಂಧದಲ್ಲಿ ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಲ್ಲಿ 2/8/2000 ಅವರಿಗೆ ಭವ್ಯ ಮೆರವಣಿಗೆ ಮಾಡೋದು. ಈ ಭವ್ಯ ಮೆರವಣಿಗೆ ಸ್ವಾಗತವನ್ನು ನಿವೃತ್ತಿ ಯೋಧರ ಸಮಿತಿ ಮತ್ತು ಚಲವಾದಿ ಮಹಾಸಭಾ, ದಲಿತ ಸಂಘರ್ಷ ಸಮಿತಿ ಮತ್ತು ಪಟ್ಟಿ ಕುಟುಂಬ ಮತ್ತು ವಿಶ್ವನಾಥ್ ಪಟ್ಟಿಯವರ ಆತ್ಮೀಯ ಗೆಳೆಯರ ಬಳಗದಿಂದ ಆಯೋಜಿಸಲಾಗಿದೆ. 24 ಅಂದು ಮತ್ತೆ ಅಲ್ಲಿ ಅವರನ್ನು ಅಂಬೇಡ್ಕರ್ ಸರ್ಕಲ್ನಲ್ಲಿ ಸನ್ಮಾನಿಸಿ ಅಲ್ಲಿಂದ ತೆರೆದ ಜೀಪಿನಲ್ಲಿ ಅವರಿಗೆ ರಾಯಲ್ ಕೋರ್ಟ್ವರೆಗೆ ಮೆರವಣಿಗೆ ಮಾಡಲಾಗಿದೆ. ಇದರಲ್ಲಿ ನಿವೃತ್ತಿ ಯೋಧರು ಸಹ ಭಾಗವಹಿಸಿದ್ದಾರೆ. 24 ವರ್ಷಗಳ ಭಾರತ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಮಾಜಿ ಯೋಧ ವಿಜಯ್ ಕುಮಾರ್ ಪಟ್ಟಿಯವರಿಗೆ ಆಗಸ್ಟ್ 2ರಂದು ಗೌರವಾರ್ಥ ಅದ್ದೂರಿ ಸ್ವಾಗತ ಮೆರವಣಿಗೆಯನ್ನು ಅಭಿನಂದನಾ ಸಮಾರಂಭವನ್ನು ಜಂಟಿಯಾಗಿ ಏರ್ಪಡಿಸಲಾಗಿದೆ. ನಿವೃತ್ತಿ ಯೋಧರ ಸಂಘ, ಪಟ್ಟಿ ಪರಿವಾರ, ಚಲವಾದಿ ಸಮಾಜದ ಬಂಧುಗಳು ವಿಜಯಕುಮಾರ್ ಪಟ್ಟಿಯವರ ಬಳಗದಿಂದ ಆಯೋಜಿಸಲಾಗಿದೆ. ವಿಜಯಕುಮಾರ್ ಪಟ್ಟಿಯವರು ಭಾರತೀಯ ಸೇನೆಯಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ MEM ವಿಭಾಗದಲ್ಲಿ 2020ರಿಂದ 2026ರವರೆಗೆ ಸೇವೆ ಸಲ್ಲಿಸಿ ಏಪ್ರಿಲ್ 30ರಂದು ನಿವೃತ್ತರಾಗಿ ಸತತ 24 ವರ್ಷಗಳ ದೇಶ ಸೇವೆ ಸಲ್ಲಿಸಿ ಗೌರವಾರ್ಥ ನಿವೃತ್ತರಾದ ಮಾಜಿ ವಿಜಯಕುಮಾರ್ ಪಟ್ಟಿಯವರಿಗೆ ಆಗಸ್ಟ್ 22ರಂದು ಬೆಳಿಗ್ಗೆ 10:30ಕ್ಕೆ ರಾಯಚೂರು ನಗರದಲ್ಲಿ ಭವ್ಯ ಸ್ವಾಗತ ಸನ್ಮಾನ ಕಾರ್ಯಕ್ರಮ BR ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಜಯಕುಮಾರ್ ಪಟ್ಟಿಯವರು ರಾಷ್ಟ್ರೀಯ ಭದ್ರತಾ ಪಡೆ NSG 12 ಪ್ಯಾರಾ ಸ್ಪೆಷಲ್ ಫೋರ್ಸ್ ಅಧಿಕಾರಿಗಳ ತರಬೇತಿ ಅಕಾಡೆಮಿ OTP ಗಯಾ, ಮೂರನೇದು MEM ಸೆಂಟ್ರಲ್ ಭೋಪಾಲ್, ಸಿಯಾಚಿನ್, ಕಾಶ್ಮೀರ್ ವಿವಿಧ ಪ್ರಮುಖ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಭಾರತೀಯ ಸೇನೆಗೆ ಅಮಿತ ಸೇವೆ ಸಲ್ಲಿಸಿದ್ದಾರೆ. ಆಗಸ್ಟ್ 2ರಂದು ಬೆಳಗ್ಗೆ 10 ಗಂಟೆಗೆ ನಗರದ BR ಅಂಬೇಡ್ಕರ್ ರಾಯಲ್ ಕೋರ್ಟ್ವರೆಗೆ ಆಚಾಪುರವರೆಗೆ ತೆರೆದ ಜೀಪಿನಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ. ಅಂಬೇಡ್ಕರ್ ವೃತ್ತದಲ್ಲಿ ಚೆನ್ನಾರೆಡ್ಡಿ ಜಿಲ್ಲಾಧ್ಯಕ್ಷರು, ಮಾಜಿ ಯೋಧರ ಸೈನಿಕರ ಸಂಘ, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ವಿಜಯಕುಮಾರ್ ಪಟ್ಟಿಯವರಿಗೆ ಹುಮ್ಮಾಲಾಗಿ ಸ್ವಾಗತ ಕೋರಿದೆ. ಚಾಲು ಒದಿಸಿ ಗೌರವ ಸಲ್ಲಿಸಿ ಮಾಡಿದರೆ ನಂತರ 12:30ಕ್ಕೆ ರಾಯಲ್ ಕೋರ್ಟ್ವರೆಗೆ ಅಭಿನಂದನಾ ಮೆರವಣಿಗೆ ನಡೆಸಿ ರಾಯಲ್ ಕೋರ್ಟ್ನಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ. ದೇಶಕ್ಕಾಗಿ 24 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸಿ ಮಾಜಿ ಯೋಧ ವಿಜಯಕುಮಾರ್ ಪಟ್ಟಿಯವರ ಸೇವೆಯನ್ನು ಗೌರವಿಸುವ ಉದ್ದೇಶದಿಂದ ಈ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಯುವಕರು, ಮಹಾನಗರ ರಾಯಚೂರು ನಗರದ ಮಹಾಜನತೆ, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ನಾನು ಈ ಪತ್ರಿಕೋಟಿ ಮೂಲಕ ಸಾರ್ವಜನಿಕರು ವಿನಂತಿಸಿಕೊಳ್ಳುತ್ತೇನೆ. ಅದು ಆ ಕಾರ್ಯಕ್ರಮದಲ್ಲಿ ತಾವು ಸಹ ನಾವು ಭಾಗವಹಿಸಿ ಈ ಸಂದರ್ಭದಲ್ಲಿ ಚಲುವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕ ಎಂ ವಸಂತ್, ನರಸಿಂಹಲು ನೆಲಹಾಳ, ಕೆ ಪರಶುರಾಮ್, ಸುರೇಶ್ ಪಟ್ಟಿ, ಪುಷ್ಪರಾಜ್, ತಮ್ಮಣ್ಣ ವಕೀಲ, ಬಾಬು, ಪಾರ್ಥ ಸಾರಥಿ, ರಾಮಕೃಷ್ಣ ಸೇರಿ ಅನೇಕರಿದ್ದರು. ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರುಗಳ ಸಹಯೋಗದಲ್ಲಿ ಆಗಸ್ಟ್ 4ರಂದು ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿಯನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಹರವಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಅಂಗವಾಗಿ ಅಂದು ಬೆಳಿಗ್ಗೆ 9:30ಕ್ಕೆ ಬಸವ ವೃತ್ತದಿಂದ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ. ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ಆಗಮಿಸಿ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಮಠಾಧೀಶರು, ಶಾಸಕರು, ಸಂಸದರು, ಸಚಿವರು, ರಾಜಕೀಯ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಂಘದ ಕಾರ್ಯಾಧ್ಯಕ್ಷ ಗದ್ದೆಪ್ಪ ಜಕ್ಕರುಮಡುಗು ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಇಲಕಲ್ನ ಶ್ರೀಗಳು ವಹಿಸಲಿದ್ದಾರೆ. ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರುಗಳು ಆಗಮಿಸಲಿದ್ದಾರೆ. ಉಪನ್ಯಾಸವನ್ನು ನಿವೃತ್ತ ಉಪನ್ಯಾಸಕ ವೆಂಕಟೇಶ್ ನವಲಕಲ್ ನೀಡಲಿದ್ದಾರೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಉದ್ಘಾಟನೆಯನ್ನು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಉದ್ಘಾಟಕರು, ಘನವತ್ಯ ಉಪಸ್ಥಿತಿ ಬಸವಗೌಡ ದತ್ತಲ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರಾಯಚೂರು. ಅದೇ ರೀತಿ ಆರ್ ಬಸವಗೌಡ ತಿರುಗಾಳ್ ಸನ್ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗಗಳ ಅಭಿವೃದ್ಧಿ ಮಂಡಳಿ ಶಾಸಕರು ಮಸ್ಕಿ. ಅದೇ ರೀತಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಸನ್ಮಾನ್ಯ ಶಾಸಕರು ವಿಧಾನಸಭೆ ರಾಯಚೂರು ನಗರ. ಮುಖ್ಯ ಅತಿಥಿಗಳು ಜಿ ಕುಮಾರ್ ನಾಯಕ್ ಸನ್ಮಾನ್ಯ ಸಂಸದರು ಲೋಕಸಭೆ ರಾಯಚೂರು, ಕೆ
ರಾಜಶೇಖರ್ ಇಟ್ನಾಳ್ ಸಂಸದರು ಲೋಕಸಭೆ ಕೊಪ್ಪಳ. ಅದೇ ರೀತಿ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಸನ್ಮಾನ್ಯ ಶಾಸಕರು ಸಿಂಗಲ್ಲೂರು. ಅದೇ ರೀತಿ ಜಿ ಅಂಬಾಯ ನಾಯಕ್ ಸನ್ಮಾನ್ಯ ಶಾಸಕರು ಮಾನ್ವಿ. ಶ್ರೀ ಮಾನಪ್ಪ ಡಿ ವಜ್ಜಲ್ ಶಾಸಕರು ಲಿಂಗಸ್ಕೂರು. ಶ್ರೀಮತಿ ಕರಿಯಮ್ಮ ಜಿ ನಾಯಕ್ ಶಾಸಕರು ದೇವದುರ್ಗ. ಅದೇ ರೀತಿ ಸನ್ಮಾನ್ಯ ಶ್ರೀ ಶಶಿಲ್ ಜಿ ನಮೋಶಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್. ಶ್ರೀ ಶರಣಗೌಡ ಪಾಟೀಲ್ ಬಯ್ಯಾಪುರ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್. ಎನ್.ಎಸ್. ಬೋಸರಾಜ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್. ಶ್ರೀ ಎ. ವಸಂತಕುಮಾರ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್. ಶ್ರೀ ಬಸನಗೌಡ ಬಾದರ್ಲಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್. ಶ್ರೀ ಮಲ್ಲಿಕಾರ್ಜುನ ಗೌಡ ಸನ್ಮಾನ್ಯ ಅಧ್ಯಕ್ಷರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು. ಶ್ರೀ ರಾಜಶೇಖರ್ ರಾಮಸ್ವಾಮಿ ಸನ್ಮಾನ್ಯ ಅಧ್ಯಕ್ಷರು ನಗರ ಅಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಶ್ರೀ ವಾಮಯ್ಯ ಮುರಾರಿ ಸನ್ಮಾನ್ಯ ಕ್ಷೌರಿಕ ಸಮಾಜ ಸೇವಾ ಸಂಘ ರಾಯಚೂರು. ಪತ್ರಿಕಾ ಪ್ರಕಟಣೆ ದಿನಾಂಕ 4/8/2026 ಮಂಗಳವಾರದಂದು ಜಿಲ್ಲಾಡಳಿತ ರಾಯಚೂರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ರಾಯಚೂರು ಜಿಲ್ಲೆಯ ವತಿಯಿಂದ ರಾಯಚೂರು ಮಹಾನಗರದಲ್ಲಿ ಬೆಳಗ್ಗೆ 9:30ಕ್ಕೆ ಬಸವ ವೃತ್ತದಿಂದ ಜಂಬತಿಂಗ ರಂಗಮಂದಿರದವರೆಗೆ ಸಮಾಜದ ಸಂತ ಶರಣರು ಶ್ರೀ ಶರಣ ಹಡಪದ ಅಪ್ಪನ ಅವರ ಭಾವಚಿತ್ರ ಮೆರವಣಿಗೆ ಜರುಗುವುದು. ನಂತರ ಬೆಳಗ್ಗೆ 11 ಗಂಟೆಗೆ ಜಂಬತಿಂಗ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗುವುದು. ಸದರಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಮಠಾಧೀಶರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು, ವಿವಿಧ ರಾಜಕೀಯ ಕ್ಷೇತ್ರದ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ವೃಂದದ ಅಧಿಕಾರಿಗಳು ಹಾಗೂ ಸಮಾಜದ ಪದಾಧಿಕಾರಿಗಳು, ಸಮಾಜದ ಬಾಂಧವರು, ಸಮಾಜದ ಹಿತೈಷಿಗಳು, ಮಾಧ್ಯಮ ಮಿತ್ರರು ಸೇರಿದಂತೆ ಎಲ್ಲರೂ ಭಾಗವಹಿಸಲು ಈ ಮೂಲಕ ತಮ್ಮಲ್ಲಿ ಕೋರಲಾಗುತ್ತದೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಬಸವಂತರಾಯ ನವಲಕಲ್, ಅಮರಪ್ಪ ಅಮೀನಗಡ, ದೇವೇಂದ್ರಪ್ಪ ದಿಗ್ಗವ್, ಮುತ್ತಣ್ಣ ಅತ್ತನೂರು, ಧನುಂಜಯ್ ಕಲ್ಮಲ, ದೊಂಡಬಳ್ಳಿ ಅಯ್ಯಪ್ಪ, ಮಹದೇವಪ್ಪ ಬೆಟ್ಟದೂರು, ಬಸವರಾಜ ಚಂದ್ರಬಂಡ, ಅಮರೇಶ್ ಕನಸಾವಿ, ಬಸವರಾಜ ಹೀರಾ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಯುವಕರ ಕಣ್ಮಣಿ ಯುವ ಮುಖಂಡ ಸನ್ನಿ ಮಹಾರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಬ್ಯಾಗ್ ವಿತರಣೆ, ರಕ್ತದಾನ ಶಿಬಿರ, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಿಟ್ಗಳ ವಿತರಣೆ, ವೃದ್ಧಾಶ್ರಮದ ವೃದ್ಧರು ಹಾಗೂ ಅನಾಥಾಶ್ರಮದ ಅನಾಥ ಮಕ್ಕಳಿಗೆ ಅನ್ನದಾನ, ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ, ಅಂಧಶಾಲಾ ಮಕ್ಕಳಿಗೆ ಆಹಾರ ಮತ್ತು ಕಿಟ್ಗಳ ವಿತರಣೆ ಹಾಗೂ ಮೆಥಡಿಸ್ಟ್ ಚರ್ಚ್ ಆವರಣದಲ್ಲಿ 500 ಸಸಿಗಳನ್ನು ನೆಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಶುಭ ಕೋರುವವರು ಸನ್ನಿ ಮಹಾರಾಜ್ ಅಭಿಮಾನಿಗಳ ಬಳಗ. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಜಸ್ಕಾಂ ರಾಯಚೂರು ವೃತ್ತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದ ಪರಿಷ್ಕೃತ ಕನಿಷ್ಠ ವೇತನ 2026 ಜೂನ್ ತಿಂಗಳಿನಿಂದಲೇ ಜಾರಿಗೆ ತರಬೇಕು ಎಂದು ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ದಿನಾಂಕ 22/5/2026 ಮೂಲಕ ಕನಿಷ್ಠ ವೇತನ ಪರಿಷ್ಕರಣೆ ಆದೇಶ ಹೊರಡಿಸಿದ್ದರು. ಜಸ್ಕಾಂ ರಾಯಚೂರು ವೃತ್ತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವು ಗುತ್ತಿಗೆದಾರರು ಈ ಆದೇಶವನ್ನು ಪಾಲಿಸುತ್ತಿಲ್ಲ ಎಂದು ಆರೋಪಿಸಿದರು. ಸರ್ಕಾರದ ಆದೇಶದಂತೆ ಗುತ್ತಿಗೆ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ ನೀಡಬೇಕಿದ್ದರೂ ಹಲವು ಗುತ್ತಿಗೆದಾರರು ಕಾರ್ಮಿಕರಿಗೆ ನಿಗದಿತ ವೇತನ ಪಾವತಿಸದೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸುತ್ತಿದ್ದಾರೆ. ಇದರಿಂದ ಕಾರ್ಮಿಕರಿಗೆ ಆರ್ಥಿಕ ಅನ್ಯಾಯವಾಗುತ್ತಿದೆ ಎಂದು ಖಂಡಿಸಿದರು. ಜಸ್ಕಾಂ ರಾಯಚೂರು ವೃತ್ತದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಗುತ್ತಿಗೆ ಕಾರ್ಮಿಕರು ಕಳೆದ 15ರಿಂದ 25 ವರ್ಷಗಳಿಂದ ಉದ್ಯೋಗ ಭದ್ರತೆ ಹಾಗೂ ಸರ್ಕಾರದ ಮೂಲಭೂತ ಸೌಲಭ್ಯಗಳಿಲ್ಲದೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಕಾರ್ಮಿಕರಿಗೆ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ವೇತನವನ್ನು ಜೂನ್ 2026ರಿಂದಲೇ ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಕನಿಷ್ಠ ವೇತನ ನೀಡದ ಗುತ್ತಿಗೆದಾರರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸರ್ಕಾರದ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತೆ ಜಸ್ಕಾಂ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ರಾಜ್ಯ ಸರ್ಕಾರದ ಅಧಿಸೂಚನೆಯಂತೆ ಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಮೇ ತಿಂಗಳಿನಲ್ಲಿ ರಾಜ್ಯ ಸರ್ಕಾರ
ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯಂತೆ ಬೆಸ್ಕಾಂ ಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಈ ಕಾನೂನನ್ನು ಪಾಲಿಸದೇ ಇರುವ ಗುತ್ತಿಗೆದಾರರಿಗೆ ಧಿಕ್ಕಾರ. ಗುತ್ತಿಗೆದಾರರು ಕನಿಷ್ಠ ವೇತನ ಕೊಡಲೇಬೇಕು. CITU ಜಿಂದಾಬಾದ್. ಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಕನಿಷ್ಠ ವೇತನ ಜಾರಿ ಮಾಡದ ಗುತ್ತಿಗೆದಾರರಿಗೆ ಧಿಕ್ಕಾರ. ಆದೇಶ ನೀಡಲೇಬೇಕು. ಬೆಸ್ಕಾಂ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. ಬೆಸ್ಕಾಂ CITU ಜಿಂದಾಬಾದ್. CITU ಜಿಂದಾಬಾದ್. ಒನ್ ಸೆಕೆಂಡ್ ಸರ್. ಕೊಡ್ಬೇಕಲ್ಲ ಸರ್, ಅವರು ಅದು ನಮ್ಮ ಅಲ್ಲ, ಅದು ಕನಿಷ್ಠ. CITU ಜಿಂದಾಬಾದ್. CITU ಜಿಂದಾಬಾದ್. ವೇತನ ಕೊಡಲು ಒಪ್ಪದ ಗುತ್ತಿಗೆದಾರರಿಗೆ ಧಿಕ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ CITU ಜಿಂದಾಬಾದ್. CITU ಜಿಂದಾಬಾದ್. ಬೆಸ್ಕಾಂ ಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ನಮ್ದು ಡಿಮ್ಯಾಂಡ್ ಸರ್, ಈಗ ಮೇ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಸರ್. ಅದ್ರ ಪ್ರಕಾರ ನಮ್ಮ ಬೆಸ್ಕಾಂ ಗುತ್ತಿಗೆ ಕನಿಷ್ಠ ವೇತನ ಅಪ್ಲೈ ಮಾಡಬೇಕು ಅಂತೇಳಿ ಡಿಮ್ಯಾಂಡ್ ಇದೆ. ಕೆಲವು ಗುತ್ತಿಗೆದಾರರು ಕೊಡ್ತಾ ಇಲ್ಲ ಸರ್. ಅವ್ರು ತಮ್ಮ ಮೊದಲು ಇದನ್ನೇ ಇದು ಮಾಡ್ತಾರೆ ಸರ್. ಹಿಂಗಾಗಿ ಮತ್ತು ಅದು ಸರ್ಕಾರದ ಕಾನೂನಿಗೆ ಬೆಲೆ ಕೊಡಲಾರ್ದ್ಮೇಲೆ ತಾವು ಏನೋ ಕ್ರಮ ತಗೊಳ್ಬೇಕು. ಮತ್ತು ಇಮಿಡಿಯೇಟ್ಲಿ ಎಲ್ಲೆಲ್ಲಿ ಇದು ಅಪ್ಲೈ ಆಗಿದೆ ಸರ್, ಕನಿಷ್ಠ ಕಾನೂನು ಇದು ಕೊಡಬೇಕು, ಕನಿಷ್ಠ ವೇತನ ಕೊಡಬೇಕು ಅನ್ನೋದನ್ನು ಕೊಡಬೇಕಂತೇಳಿ ತಮ್ಮ ಇದರಿಂದ ಆದೇಶ ಹೋಗ್ಬೇಕು ಸರ್. ರಾಜ್ಯ ಸರ್ಕಾರದ ಅಧಿಸೂಚನೆ ಸರ್, ಫಾಲೋ ಮಾಡ್ತಾ ಇಲ್ಲಲ್ಲ ಸರ್. ನೀವು ಯಾವ ಸ್ಟೇಷನ್ ಸರ್? ಟೋಟಲ್ ಎಲ್ಲ ಸ್ಟೇಷನ್ ಎಲ್ಲವೂ ಸರ್. ಕಾಂಟ್ರಾಕ್ಟ್ರು ಒಬ್ಬೊಬ್ರು ಕಾಂಟ್ರಾಕ್ಟ್ರು ಒಂದೊಂದು ಥರ ಹೇಳ್ತಾರೆ ಸರ್. ಇಲ್ಲ ನಾವು ಮಾಡ್ಕೊಂಬಂದಿವಿ, ಇದು ನಮ್ಗೆ ನಾವು ತೊಗೊಳೋದು ಅಲ್ಲ ಅಂತ ಕೆಲವೊಬ್ರು ಅಂತಾರೆ. ಕೊಡಲೇಬೇಕು ಸರ್. ಈಗ ಅದಕ್ಕಾಗಿ ಅಧಿಕೃತ ಯಾವುದೇ ಇಲ್ಲ ಸರ್. ಈ ಸಂದರ್ಭದಲ್ಲಿ CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ DS ಶರಣಬಸವ, ನೌಕರರ ಮುಖಂಡರಾದ ಕರಿಗೂಳಿ ವೀರೇಶ್, ಶರಣಪ್ಪ, ಚಂದ್ರಶೇಖರ್, ಹನುಮಂತು, ಆರಿಫ್, ಮಹೇಂದ್ರ ಕಟ್ಟಿಮನಿ, ಶರಣಪ್ಪ ನಾಗನೂರು ಸೇರಿದಂತೆ ನೌಕರರು ಭಾಗವಹಿಸಿದ್ದರು. ನಗರದ ವಾರ್ಡ್ ನಂಬರ್ 2ರ ವ್ಯಾಪ್ತಿಯ ಪದ್ಮಾವತಿ ಕಾಲೋನಿಯ ಸ್ಲಂನಲ್ಲಿ ವಾಸಿಸುತ್ತಿರುವ 30ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳಿಗೆ ಕುಡಿಯುವ ನೀರು, ವಿದ್ಯುತ್, ಬೀದಿ ದೀಪ, ಚರಂಡಿ ಹಾಗೂ ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ತಕ್ಷಣ ಕಲ್ಪಿಸಬೇಕು ಎಂದು ಆಗ್ರಹಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾವೇದಿಕೆ ವತಿಯಿಂದ ಶನಿವಾರ ಮಹಾನಗರ ಪಾಲಿಕೆ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಪದ್ಮಾವತಿ ಕಾಲೋನಿಯಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಜನಾಂಗದ ಕುಟುಂಬಗಳು ಭಿಕ್ಷೆ ಬೇಡುವುದು ಹಾಗೂ ಮನೆ ಮನೆಗೆ ತೆರಳಿ ಸಣ್ಣಪುಟ್ಟ ವ್ಯಾಪಾರ ನಡೆಸುವ ಮೂಲಕ ಜೀವನ ಸಾಗಿಸುತ್ತಿದ್ದು, ಹಲವು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಸಂಕಷ್ಟದ ಬದುಕು ನಡೆಸುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ನಗರದ ಮಧ್ಯಭಾಗದಲ್ಲಿ ವಾಸಿಸುತ್ತಿದ್ದರೂ ಕುಡಿಯುವ ನೀರು, ವಿದ್ಯುತ್, ಚರಂಡಿ, ಬೀದಿ ದೀಪ ಹಾಗೂ ಶೌಚಾಲಯದಂತಹ ಕನಿಷ್ಠ ಸೌಲಭ್ಯಗಳು ಇಲ್ಲದೆ ಅನಾಗರಿಕರಂತೆ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಮಹಾನಗರ ಪಾಲಿಕೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ವೇದಿಕೆ ಆರೋಪಿಸಿದೆ. ಪದ್ಮಾವತಿ ಕಾಲೋನಿಯ ನಿವಾಸಿಗಳಿಗೆ ತುರ್ತು ಆದ್ಯತೆಯ ಮೇರೆಗೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಮಾನವೀಯ ಬದುಕಿಗೆ ಅಗತ್ಯವಾದ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲವಾದಲ್ಲಿ ಮಹಾನಗರ ಪಾಲಿಕೆ ಕಚೇರಿ ಎದುರು ನಿರಂತರ ಧರಣಿ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕ್ರಿಯಾವೇದಿಕೆ ಎಚ್ಚರಿಕೆ ನೀಡಿದೆ. ಕನಿಷ್ಠ ಮೂಲಭೂತ ಸೌಲಭ್ಯ ಒದಗಿಸದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅನಿವಾರ್ಯ ಜನಾಂಗಗಳಿಗೆ ಈ ಕೂಡಲೇ ಕುಡಿಯುವ ನೀರು ಒದಗಿಸಲೇಬೇಕು. ವಾರ್ಡ್ ನಂಬರ್ 2ರಲ್ಲಿ ಬರುವ ಪದ್ಮಾವತಿ ಕಾಲೋನಿ ನಿವಾಸಿಗಳಿಗೆ ಕುಡಿಯುವ ನೀರು ಒದಗಿಸಲೇಬೇಕು. ಬೇಕೇ ಬೇಕು. ಏನೇ ಬರಲಿ ಈ ಕೂಡಲೇ ಒದಗಿಸಲೇಬೇಕು. ಕುಡಿಯುವ ನೀರು ಈ ಕೂಡಲೇ ಒದಗಿಸಲೇಬೇಕು. ಪಾಲಿಕೆ ಅಧಿಕಾರಿಗಳಿಗೆ ಕುಡಿಯುವ ನೀರು ಒದಗಿಸದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯ ರಲ್ಲಿ ಬರುವ ಪದ್ಮಾವತಿ ಕಾಲೋನಿ ಸ್ಲಂ ನಿವಾಸಿಗಳಾದ ಅಲೆಮಾರಿ ಜನಾಂಗದವರಿಗೆ ಕುಡಿಯುವ ನೀರು ಮತ್ತು ವಿದ್ಯುತ್ ದೀಪಗಳನ್ನು ಒದಗಿಸುವ ಕುರಿತು ನಗರದ ವಾರ್ಡ್ ನಂಬರ್ 2ರಲ್ಲಿ ಬರುವ ಪದ್ಮಾವತಿ ಕಾಲೋನಿಯಲ್ಲಿ 30ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ವಾಸವಾಗಿದ್ದಾರೆ. ಇವರು ದಿನನಿತ್ಯ ಕಸುಬು, ಭಿಕ್ಷೆ ಬೇಡುವುದು ಮತ್ತು ಮನೆ ತಿರುಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಉಪಜೀವನ ನಡೆಸುತ್ತಿದ್ದಾರೆ.
ಸದರಿ ನಿವಾಸಿಗಳು ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಸುಮಾರು ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದಾರೆ. ನಗರದ ಮಧ್ಯಭಾಗದಲ್ಲಿ ಇವರು ಕನಿಷ್ಠ ಮೂಲಭೂತ ಸೌಲಭ್ಯಗಳು ದೊರೆಯದೆ ಅನಾಗರಿಕರಂತೆ ಜೀವಿಸುತ್ತಿದ್ದಾರೆ. ಈ ವಿಷಯದ ಬಗ್ಗೆ ಮಹಾನಗರ ಪಾಲಿಕೆಗೆ ಹಲವಾರು ಬಾರಿ ಮನವಿ ಮಾಡಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಆದ್ದರಿಂದ ವಾರ್ಡ್ ನಂಬರ್ 2ರಲ್ಲಿ ಬರುವ ಪದ್ಮಾವತಿ ಕಾಲೋನಿ ಸ್ಲಮ್ನಲ್ಲಿ ಅನಾಗರಿಕರಂತೆ ವಾಸಿಸುವ ಅಲೆಮಾರಿ ಜನಾಂಗದವರಿಗೆ ಮೂಲಭೂತ ಸೌಲಭ್ಯಗಳಾದ ನೀರು, ಚರಂಡಿ, ಬೀದಿ ದೀಪ, ಶೌಚಾಲಯಗಳನ್ನು ಶೀಘ್ರದಲ್ಲಿ ಒದಗಿಸಬೇಕು. ವಿಳಂಬವಾದಲ್ಲಿ ಮಹಾನಗರ ಪಾಲಿಕೆ ಮುಂದೆ ನಿರಂತರ ಪ್ರತಿಭಟನಾ ಧರಣಿ ಮಾಡಲಾಗುತ್ತದೆ ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುತ್ತೇವೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯ ಪ್ರಮುಖರಾದ ಜನಾರ್ದನ್ ಹಳ್ಳಿಬೆಂಚಿ, ಬಸವರಾಜ್ ಹೊಸೂರು, ಜಿಂದು, ಆಂಜನೇಯ, ರಾಜಶೇಖರ್, ರಾಜು, ತಾಯಪ್ಪ, ಜಯಪ್ಪ, ಹುಲಿಗೆಪ್ಪ, ಅಂಬಿ ಸೇರಿದಂತೆ ಕಾಲೋನಿಯ ನಿವಾಸಿಗಳು ಉಪಸ್ಥಿತರಿದ್ದರು. ಯುವ ಮುಖಂಡ ಸನ್ನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಹುಟ್ಟುಹಬ್ಬದ ಪ್ರಯುಕ್ತ ಸ್ಟೇಷನ್ ಬಜಾರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಹಾಶ್ಮಿಯಾ ಶಾಲೆ, ಸರ್ಕಾರಿ ಬಾಲಕಿಯರ ಶಾಲೆ ಮತ್ತು ಕಾಲೇಜು, ದೇವರ ಕಾಲೋನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು, ಶಾಲಾ ಬ್ಯಾಗ್ಗಳು ಹಾಗೂ ಪರೀಕ್ಷಾ ಪ್ಯಾಡ್ಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಧ್ಯಾಹ್ನ 12:30 ಗಂಟೆಗೆ ಮೆಗಾ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು, ಅನೇಕ ಯುವಕರು ರಕ್ತದಾನ ಮಾಡುವ ಮೂಲಕ ಸನ್ನಿ ಮಹಾರಾಜ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಹಾರ್ದಿಕವಾದಂತಹ ಧನ್ಯವಾದಗಳನ್ನು ನಮ್ಮ ಶಾಲಾ ವತಿಯಿಂದ ಬ್ಯಾಗ್ ಕೊಡಲ್ಲ. ಯಾರು ಎದ್ದೋತ್ರಿ ಅವ್ರು ಬ್ಯಾಗ್ ಕೊಡ್ಬಾರ್ರಪ್ಪ. ಯಾರು ಎದ್ದೋತ್ರಿ ಕೂತ್ಕೊಳ್ಳಪ್ಪ, ಅಲ್ಲಿ ಕೂತ್ಕೊಳ್ಳಿ, ಎಲ್ಲಾರು ಕೂತ್ಕೊಳ್ರಿ. ಬ್ಯಾಗ್ ತಗೊಂಡ್ರೆಲ್ಲ ಕೂತ್ಕೊಳ್ರಿ, ಎಲ್ಲಿ ಹೋಗ್ಬರ್ರಿ. ಹುಡುಗರೆಲ್ಲ ಸ್ವಲ್ಪ ಮುಗಿಸ್ಬಿಡಿ ಸರ್. ಬ್ಯಾಗ್ ತಗೊಂಡ್ರೆ ಆಚೆ ಹೋಗ್ತಾ ಇದ್ದಾರೆ. ಯಾರು ಎದ್ದೋಳವ್ರಿಗೆ ಯಾರು ಬ್ಯಾಗ್ ಕೊಡಬಾರ್ರಿ. ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ಸವಿ ನೆನಪಿಗಾಗಿ ಬ್ಯಾಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಅಂದ್ರೆ ಯಾರು ಗೊತ್ತಿದೆಯಾ ಹೇಳಿ? ಸನ್ನಿ ಮಹಾರಾಜ್ ಅವರ ಜನ್ಮದಿನ ಇದೆ. ಅದರ ಅಂಗವಾಗಿ ಕ್ರಾಂತಿ ಗ್ಲೋಬಲ್ ಟ್ರಸ್ಟ್ ಅವರಿಂದ ಬ್ಯಾಗ್ ವಿತರಣೆ ಕಾರ್ಯಕ್ರಮ ನಡೆದಿದೆ. ಇದಕ್ಕಾಗಿ ಎಲ್ಲರೂ ಕೂಡ ನಾವು ಸನ್ನಿ ಮಹಾರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ. ಎಲ್ಲರೂ ಮಕ್ಕಳು ಕ್ಲಾಪ್ಸ್ ಹಾಕೋದ್ರ ಮೂಲಕ ಶುಭಾಶಯಗಳನ್ನು ಮುಂದೆ ಕೂಡ ಆ ಭಗವಂತ ಅವರಿಗೆ ನೀಡಲಿ, ಇದೇ ರೀತಿಯಾದಂತಹ ಕೊಡುಗೆಗಳನ್ನ ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ ಕೊಡಲಿ ಅಂತೇಳಿ. ಆಮೇಲೆ ಈ ಕ್ರಾಂತಿ ಗ್ಲೋಬಲ್ ಟ್ರಸ್ಟ್ನ ಅಧ್ಯಕ್ಷರು KGF ಜಿತ್ತು ಜನಾರ್ದನ್ ಅವರು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲಾ ವತಿಯಿಂದ ಹೊರಗಡೆ ಕುಂತೀವಿ. ಯಾರು ಫಾದರ್ ಬರ್ತಾರಂತ ಹೇಳಿದ್ರು. ಫಾದರ್ ರೈಟ್.
ಸರ್ ಅದು ವೇಟ್ ಮಷಿನ್ ಇಲ್ಲ. ಗಾಳಿ ಇಲ್ಲ, ಗಾಳಿ ಬೇಕು. ಮೊದಲನೇದಾಗಿ ಈ ಒಂದು ರಕ್ತದಾನ ಶಿಬಿರಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಯುವಕರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಸನ್ನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು KGF ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ರಕ್ತದಾನ ಶಿಬಿರವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಸೊ ಈಗ ಸುಮಾರು ಜನಗಳು ಯುವಕರು ಈ ಒಂದು ರಕ್ತದಾನ ಶಿಬಿರಕ್ಕೆ ಸ್ವಯಂ ಪ್ರೇರಿತರಾಗಿ 100 ಜನ ಬಂದು ರಕ್ತವನ್ನು ಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಅವರು ಸಾರ್ತಾ ಇದ್ದಾರೆ. ಸೊ ಇವು ಬರ್ತ್ಡೇ ಅಂಗವಾಗಿ ನಾವು ಸನ್ನಿ ಮಹಾರಾಜ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸುಮಾರು ಎಷ್ಟು ಜನ ಇದ್ದಾರೆ? ಸುಮಾರು ಒಂದು 100ಕ್ಕಿಂತ ಹೆಚ್ಚು, 150ಕ್ಕಿಂತ ಹೆಚ್ಚು ಜನ ರಕ್ತದಾನ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಅಧ್ಯಕ್ಷ ಜುನಾಥನ್, ದಲಿತ ಶಕ್ತಿ ಪಡೆ ಅಧ್ಯಕ್ಷ ಆನಂದರಾಜ್, ತಿರುಪತಿ, ರಂಗ, ಶ್ರೀನಿವಾಸ್, ಲಾಲಪ್ಪ ನಾಯಕ್, ದೀಪಕ್, ಸಂಜು, ಮಾರ್ಕೆಟ್ ರಾಜು, ತಿಮ್ಮಾರೆಡ್ಡಿ, ಶಿವರಾಜ್, ವೀರೇಶ್, ನರಸಿಂಹಲು, ನಾಗರಾಜ್ ಸೇರಿದಂತೆ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಪದಾಧಿಕಾರಿಗಳು, ಶಾಲಾ ಶಿಕ್ಷಕರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಇಂದು ಬೆಳಿಗ್ಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡು ಅಂಗಡಿ ಸಂಪೂರ್ಣವಾಗಿ ಹೊತ್ತಿ ಉರಿದ ಘಟನೆ ನಗರದ ಭಂಗಿಕುಂಟ ರಸ್ತೆ ಬದಿಯಲ್ಲಿ ನಡೆದಿದೆ. ಬೆಂಕಿಯಿಂದ ಉಂಟಾದ ದಟ್ಟ ಹೊಗೆ ಸಮೀಪದ ಅಪಾರ್ಟ್ಮೆಂಟ್ಗಳಿಗೂ ವ್ಯಾಪಿಸಿದ್ದರಿಂದ ನಿವಾಸಿಗಳು ಆತಂಕಗೊಂಡು ಹೊರಗೆ ಧಾವಿಸಿದರು. ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ತಕ್ಷಣ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದು ನಂದಿಸಿದರು. ತ್ವರಿತ ಕಾರ್ಯಾಚರಣೆಯಿಂದ ಬೆಂಕಿ ಪಕ್ಕದ ಅಂಗಡಿಗಳು ಹಾಗೂ ಕಟ್ಟಡಗಳಿಗೆ ವ್ಯಾಪಿಸುವುದನ್ನು ತಡೆದು ಹೆಚ್ಚಿನ ಅನಾಹುತವನ್ನು ತಪ್ಪಿಸಲಾಯಿತು. ಬೆಂಕಿಗಾಹುತಿಯಾದ ಅಂಗಡಿ ತಾಯಣ್ಣ ಎನ್ನುವವರಿಗೆ ಸೇರಿದೆ ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ ಅಂಗಡಿಯಲ್ಲಿದ್ದ ಪೂಜಾ ಸಾಮಗ್ರಿಗಳು, ಇತರೆ ವಸ್ತುಗಳು ಸಂಪೂರ್ಣ ಸುಟ್ಟು ಹೋಗಿದ್ದು 30 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ಹೇಳಲಾಗಿದೆ. ಪ್ರಾಥಮಿಕ ಮಾಹಿತಿಯಂತೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದರೂ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ತನಿಖೆಯ ಬಳಿಕವೇ ತಿಳಿದು ಬರಬೇಕಿದೆ. ಈ ಸಂಬಂಧ ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
असले भाड्ಕೊಂತ ಅನ್ಸುತ್ತೆ ನಾ ಸೋನಮ್ಮ मीच रडालो त्याने का रडत नाही सिलेंडर फुटला काय की ಏನೋ ಪಟಾಕಿ ಗಿಟಾಕಿ ಯಾವೇನಪ್ಪ ಆಯ ಆಯ ಬಂತೇಳು ಫೈರ್ ಗೇಟ್ ಬಂತು ಫೈರ್ ಗೇಡೆ ಬರ್ರಿಪ್ಪ ಏನು ಎಲ್ಲ ವಿಡಿಯೋ ಮಾಡಿ ಏನು ಮಾಡ್ತೀರಿ ನೀವು ವಿಡಿಯೋ ತೊಗೊಂಡು ಏನು ಮಾಡ್ತೀರಿ ಅಲ್ಲ
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ವಿಜಯ ಮಹಾಂತೇಶ ಶ್ರೀಗಳ ಜಯಂತಿ. ಸೇವಾ ನಿವೃತ್ತಿ ಹೊಂದಿದ ಯೋಧ ವಿಜಯ್ ಕುಮಾರ್ ಪಟ್ಟಿಯವರಿಗೆ ಆಗಸ್ಟ್ 2ರಂದು ಭವ್ಯ ಸ್ವಾಗತ, ಅಭಿನಂದನಾ ಸಮಾರಂಭ. ರವೀಂದ್ರನಾಥ್ ಪಟ್ಟಿ. ಆಗಸ್ಟ್ 4ರಂದು ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ, ಭಾವಚಿತ್ರ ಮೆರವಣಿಗೆ. ಬಸವರಾಜ್ ಹರವಿ. ಜೆಸ್ಕಾಂ ಹೊರಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ನೀಡಲು ಆಗ್ರಹಿಸಿ ಪ್ರತಿಭಟನೆ. ವಾರ್ಡ್ ನಂಬರ್ 2ರ ಪದ್ಮಾವತಿ ಕಾಲೋನಿಯ ಅಲೆಮಾರಿ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಒತ್ತಾಯ. ಸನ್ನಿ ಮಹಾರಾಜರ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪುಸ್ತಕ, ಬ್ಯಾಗ್ ವಿತರಣೆ. ಮೆಗಾ ರಕ್ತದಾನ ಶಿಬಿರ ಆಯೋಜನೆ. ಮತ್ತು ಭಂಗಿಕುಂಟದಲ್ಲಿ ಪೂಜಾ ಅಂಗಡಿ ಸುಟ್ಟು ಭಸ್ಮ, 30 ಲಕ್ಷಕ್ಕೂ ಅಧಿಕ ಹಾನಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.